ನೋಡಿ, ಕರ್ನಾಟಕ ರಾಜಕಾರಣ ಅಂದಮೇಲೆ ಅಲ್ಲಿ ಯಾವತ್ತೂ ಏನಾಗುತ್ತೆ ಅಂತ ಯಾರೂ ಊಹಿಸೋಕೆ ಆಗಲ್ಲ ಅಲ್ವಾ. ಮೇಲ್ನೋಟಕ್ಕೆ ಎಲ್ಲವೂ ಕೂಲ್ ಆಗಿದೆ, ಸರ್ಕಾರ ಆರಾಮಾಗಿ ನಡೀತಾ ಇದೆ ಅಂತ ನಮಗೆಲ್ಲ ಅನಿಸುತ್ತೆ. ಆದರೆ ನಿಜವಾಗ್ಲೂ ಅಷ್ಟೇ ಶಾಂತವಾಗಿದೆಯಾ? ಖಂಡಿತ ಇಲ್ಲ. ಈಗ ಸದ್ಯಕ್ಕೆ ರಾಜ್ಯದಲ್ಲಿ ನೀಟ್ ಪರೀಕ್ಷೆ ಹಗರಣದ ಬಗ್ಗೆ ಕಾಂಗ್ರೆಸ್ ಬೀದಿಗಿಳಿದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾ ಇದೆ. ನ್ಯೂಸ್ನಲ್ಲೂ ದಿನಪೂರ್ತಿ ಇದೇ ಓಡ್ತಾ ಇದೆ. ಆದರೆ ಈ ದೊಡ್ಡ ಹೋರಾಟದ ಸ್ಕ್ರೀನ್ ಹಿಂದ್ಗಡೆ ವಿಧಾನಸೌಧದ ತೆರೆಮರೆಯಲ್ಲಿ ಒಂದು ಮಾಸ್ಟರ್ ಗೇಮ್ ಪ್ಲಾನ್ ರೆಡಿ ಆಗ್ತಾ ಇದೆ. ಎಸ್, ಸಚಿವ ಸಂಪುಟ ವಿಸ್ತರಣೆ, ಯಾರ್ಯಾರಿಗೆ ಮಂತ್ರಿ ಪಟ್ಟ ಸಿಗುತ್ತೆ, ಯಾರು ಔಟ್ ಆಗ್ತಾರೆ, ಅದಕ್ಕಿಂತಲೂ ಮುಖ್ಯವಾಗಿ ನಮ್ಮ ರಾಜ್ಯಕ್ಕೆ ಒಂದಲ್ಲ ಎರಡಲ್ಲ ಇನ್ನೂ ಇಬ್ಬರು ಹೊಸ ಉಪಮುಖ್ಯಮಂತ್ರಿಗಳು ಬರ್ತಾರಾ? ಹಾಗಾದರೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಹೈಕಮಾಂಡ್ ಅಂಗಳದಲ್ಲಿ ಪ್ಲ್ಯಾನ್ ಮಾಡಿರೋ ಆ ಚೆಕ್ಮೇಟ್ ಗೇಮ್ ಏನು? ಡಿ.ಕೆ. ಶಿವಕುಮಾರ್ ಅವರಿಗೆ ಇದು ನಿಜಕ್ಕೂ ಶಾಕಿಂಗ್ ಸುದ್ದಿಯಾ? ಮಂತ್ರಿ ಆಗೋಕ್ಕೆ ವೇಟ್ ಮಾಡ್ತಾ ಇರೋ ಆ ಹಿರಿಯ ನಾಯಕರ ಪಟ್ಟಿ ಯೂಸ್ ಮಾಡಿಕೊಂಡು ಸಿದ್ದರಾಮಯ್ಯ ಬಣ ಹೇಗೆ ಮೇಲುಗೈ ಸಾಧಿಸ್ತಾ ಇದೆ? ಈ ವಿಡಿಯೋದಲ್ಲಿ ಪ್ರತಿಯೊಂದು ಇಂಟ್ರೆಸ್ಟಿಂಗ್ ವಿಚಾರವನ್ನ ಹೇಳ್ತೀನಿ. ವಿಡಿಯೋ ಕೊನೆ ತನಕ ನೋಡಿ, ಯಾಕಂದ್ರೆ ಈ ಲಿಸ್ಟ್ನಲ್ಲಿ ಇರೋ ಹೆಸರುಗಳನ್ನ ಕೇಳಿದ್ರೆ ನೀವೇ ಶಾಕ್ ಆಗ್ತೀರಾ. ಬನ್ನಿ ಇವತ್ತಿನ ಇಂಟ್ರೆಸ್ಟಿಂಗ್ ಸ್ಟೋರಿ ಒಳಗಡೆ ಹೋಗೋಣ. ಸದ್ಯಕ್ಕೆ ಕರ್ನಾಟಕದಲ್ಲಿ ಇಬ್ಬರು ದೊಡ್ಡ ಶಕ್ತಿ ಕೇಂದ್ರಗಳಿದ್ದಾರೆ. ಒಂದು ಮಾಜಿ ಸಿಎಂ ಸಿದ್ದರಾಮಯ್ಯ, ಇನ್ನೊಂದು ಸಿಎಂ ಡಿ.ಕೆ. ಶಿವಕುಮಾರ್. ಜೊತೆಗೆ ಹಿರಿಯ ನಾಯಕರು ಹಾಗೂ ಡಿ.ಸಿ.ಎಂ ಆದ ಡಾಕ್ಟರ್ ಜಿ. ಪರಮೇಶ್ವರ್ ಅವರು ಕೂಡ ಇದ್ದಾರೆ. ಆದರೆ ಈಗ ತೆರೆಮರೆಯಲ್ಲಿ ಓಡ್ತಾ ಇರೋ ಅತಿ ದೊಡ್ಡ ಚರ್ಚೆ ಏನು ಗೊತ್ತಾ? ಇನ್ನೂ ಇಬ್ಬರು ಹೆಚ್ಚುವರಿ ಡಿ.ಸಿ.ಎಂಗಳನ್ನು ತರಬೇಕು. ಇದ್ದಕ್ಕಿದ್ದಂತೆ ಇಬ್ಬರು ಡಿ.ಸಿ.ಎಂ ಯಾಕೆ ಬೇಕು? ಇದರ ಹಿಂದಿರೋ ಪೊಲಿಟಿಕಲ್ ಕ್ಯಾಲ್ಕುಲೇಷನ್ ಏನು? ಇಲ್ಲಿ ಸಿದ್ದರಾಮಯ್ಯನವರ ಬಣ ಒಂದು ಪಕ್ಕಾ ಲೆಕ್ಕಾಚಾರ ಹಾಕ್ತಾ ಇದೆ. ಒಂದು ಅಹಿಂದ ಕಾರ್ಡ್, ಇನ್ನೊಂದು ಲಿಂಗಾಯತ ಕಾರ್ಡ್. ಮೊದಲನೇ ಹೆಸರು ಉತ್ತರ ಕರ್ನಾಟಕದ ಪ್ರಭಾವಿ ಜಾರಕಿಹೊಳಿ ಕುಟುಂಬದ ನಾಯಕ, ಅಹಿಂದ ಚೌಕಟ್ಟಿನಲ್ಲಿ ಬರೋ ಸತೀಶ್ ಜಾರಕಿಹೊಳಿ. ಎರಡನೇ ಹೆಸರು ಲಿಂಗಾಯತ ಸಮುದಾಯದ ಬಲಿಷ್ಠ ನಾಯಕ, ಹಿರಿಯ ಸಚಿವ ಎಂ.ಬಿ. ಪಾಟೀಲ್. ಈ ಇಬ್ಬರಿಗೂ ಡಿ.ಸಿ.ಎಂ ಪಟ್ಟ ಕೊಟ್ರೆ ಏನಾಗುತ್ತೆ ಗೊತ್ತಾ? ರಾಜ್ಯದಲ್ಲಿ ಒಂದೇ ಶಕ್ತಿ ಕೇಂದ್ರ ಇರಲ್ಲ, ಬದಲಿಗೆ 4 ಶಕ್ತಿ ಕೇಂದ್ರಗಳು ಸೃಷ್ಟಿಯಾಗ್ತವೆ. ಇಲ್ಲಿವರೆಗೂ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರದಲ್ಲಿ ಡಾಕ್ಟರ್ ಜಿ. ಪರಮೇಶ್ವರ್ ಅವರು ಸೋಲೋ ಡಿ.ಸಿ.ಎಂ ಆಗಿ ಪವರ್ಫುಲ್ ಆಗಿದ್ರು. ಆದರೆ ಇನ್ನೂ ಇಬ್ಬರು ಡಿ.ಸಿ.ಎಂಗಳು ಬಂದರೆ ಆ ಪವರ್ ಡಿವೈಡ್ ಆಗುತ್ತೆ. ಅಂದರೆ ಸರಳವಾಗಿ ಹೇಳಬೇಕಂದ್ರೆ ಡಿ.ಕೆ.ಶಿ ಅವರ ರಾಜಕೀಯ ಪ್ರಭಾವಕ್ಕೆ ಸಿದ್ದರಾಮಯ್ಯ ಬಣ ಸೈಲೆಂಟ್ ಆಗಿ ಕೊಡ್ತಾ ಇರೋ ಚೆಕ್ಮೇಟ್ ಇದು. ಹಿಂದೆ ಸಿದ್ದರಾಮಯ್ಯನವರು ದೆಹಲಿಗೆ ಹೋದಾಗೆಲ್ಲ ಸಂಪುಟ ವಿಸ್ತರಣೆ ಅಥವಾ ಬದಲಾವಣೆಗೆ ಡಿ.ಕೆ.ಶಿ ಅಡ್ಡಪಡಿಸ್ತಾ ಇದ್ರು ಅನ್ನೋ ಮಾತಿತ್ತು. ಆದರೆ ಈಗ ಸೀನ್ ಉಲ್ಟಾ ಆಗಿದೆ. ಸಿದ್ದರಾಮಯ್ಯನವರೇ ಹೈಕಮಾಂಡ್ ಮಟ್ಟದಲ್ಲಿ ಫುಲ್ ಆಕ್ಟಿವ್ ಆಗಿ ತಮ್ಮ ಪ್ಲಾನ್ ಎಕ್ಸಿಕ್ಯೂಟ್ ಮಾಡೋಕೆ ಗ್ರೌಂಡ್ ರೆಡಿ ಮಾಡ್ಕೊಂಡಿದ್ದಾರೆ. ಸರಿ, ಈಗ ಡಿ.ಸಿ.ಎಂ ಕತೆ ಪಕ್ಕಕ್ಕಿಡೋಣ. ಈಗ ಅಸಲಿ ಸಂಪುಟ ವಿಸ್ತರಣೆಯ ಆಟ ನೋಡೋಣ. ಹೈಕಮಾಂಡ್ ಮುಂದೆ ಇಡಲಾಗಿರೋ ಆ ಸಂಭಾವ್ಯ ಮಂತ್ರಿಗಳ ಪಟ್ಟಿಯಲ್ಲಿ ಯಾರ್ಯಾರ ಹೆಸರಿದೆ ಗೊತ್ತಾ? ಈ ಪಟ್ಟಿಯನ್ನೊಮ್ಮೆ ಸೂಕ್ಷ್ಮವಾಗಿ ಗಮನಿಸಿದ್ರೆ ಇಲ್ಲೂ ಕೂಡ ಸಿದ್ದರಾಮಯ್ಯನವರ ಹ್ಯಾಂಡ್ ಮೇಲಿದೆ. ಬನ್ನಿ ಆ ಪ್ರಮುಖ ಹೆಸರುಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ದಿನೇಶ್ ಗುಂಡೂರಾವ್ ಮತ್ತು ಎಚ್.ಕೆ. ಪಾಟೀಲ್ ಇಬ್ಬರು ಹಿರಿಯ ನಾಯಕರು. ಇವರಲ್ಲಿ ಒಬ್ಬರಿಗೆ ಸಭಾಧ್ಯಕ್ಷ ಪಟ್ಟ ಕೊಟ್ಟು ಇನ್ನೊಬ್ಬರಿಗೆ ಮಂತ್ರಿ ಸ್ಥಾನ ನೀಡೋ ಪ್ಲಾನ್ ನಡೀತಾ ಇದೆ. ಇನ್ನು ಮುಂದೆ ಬರೋ ಹೆಸರುಗಳೆಲ್ಲ ಸಿದ್ದರಾಮಯ್ಯನವರ ಆಪ್ತ ಪಡೆ ಅಂತಾನೆ ಹೇಳ್ಬೋದು. ಬಸವರಾಜ ರಾಯರೆಡ್ಡಿ ಸಿದ್ದರಾಮಯ್ಯನವರ ಆತ್ಮೀಯ ಹಾಗೂ ಹಿರಿಯ ರಾಜಕಾರಣಿ. ಸಂತೋಷ್ ಲಾಡ್ ಬಳ್ಳಾರಿಯ ಗಣಿನಾಡಿನಲ್ಲಿ ಹಿಡಿತಾ ಇರೋ ನಾಯಕ. ಜಮೀರ್ ಅಹ್ಮದ್ ಖಾನ್ ಅಲ್ಪಸಂಖ್ಯಾತ ನಾಯಕ, ಸಿದ್ದರಾಮಯ್ಯನವರ ಪರಮ ಆಪ್ತ. ಎಚ್.ಸಿ. ಮಹದೇವಪ್ಪ ಮೈಸೂರು ಭಾಗದ ಪ್ರಬಲ ದಲಿತ ನಾಯಕ. ಎಂ. ಕೃಷ್ಣಪ್ಪ ವಿಜಯನಗರ, ಬೆಂಗಳೂರು ರಾಜಕಾರಣದ ದೊಡ್ಡ ಹೆಸರು. ಪುಟ್ಟರಂಗಶೆಟ್ಟಿ ಸಿದ್ದರಾಮಯ್ಯನವರ ನೆರಳಿನಂತೆ ಇರೋ ನಾಯಕ. ಇನ್ನು ಉತ್ತರ ಕರ್ನಾಟಕ ಮತ್ತು ಪಕ್ಷಾಂತರಿಗಳ ಲೆಕ್ಕಾಚಾರ ನೋಡೋದಾದ್ರೆ ಮೊದಲನೇವರಾಗಿ ಲಕ್ಷ್ಮಣ ಸವದಿ. ಬಿಜೆಪಿಯಿಂದ ಗೆದ್ದು ಬಂದ ಲಕ್ಷ್ಮಣ್ ಸವದಿ ಅವರಿಗೆ ಕೊಟ್ಟ ಮಾತು ಉಳಿಸ್ಕೊಳ್ಬೇಕಾದ ಅನಿವಾರ್ಯತೆ ಬಹಳ ಇದೆ. ಅಪ್ಪಾಜಿ ನಾಡಗೌಡ ಅಥವಾ ಅಶ್ವಂತರಾವ್ ಗೌಡ ಪಾಟೀಲ್, ಈ ಇಬ್ಬರಲ್ಲಿ ಒಬ್ಬರಿಗೆ ಚಾನ್ಸ್ ಸಿಗೋದು ಪಕ್ಕಾ ಎನ್ನಲಾಗ್ತಿದೆ. ಅಜಯ್ ಸಿಂಗ್ ಮಾಜಿ ಸಿಎಂ ಧರ್ಮಸಿಂಗ್ ಅವರ ಪುತ್ರ, ಕಲ್ಯಾಣ ಕರ್ನಾಟಕ ಭಾಗದ ಪ್ರಮುಖ ಮುಖ. ಇನ್ನುಳಿದಂತೆ ಪ್ರಮುಖ ಹೆಸರುಗಳನ್ನ ನೋಡ್ತಾ ಹೋಗೋದಾದ್ರೆ ಬೆಂಗಳೂರಿನ ರಿಜ್ವಾನ್ ಅರ್ಷದ್, ಹಿರಿಯ ನಾಯಕ ತನ್ವೀರ್ ಸೇಠ್, ಕೋಲಾರ ಚಿಕ್ಕಬಳ್ಳಾಪುರ ಭಾಗದ ನರೇಂದ್ರ ಸ್ವಾಮಿ, ಆನೇಕಲ್ ಶಿವಣ್ಣ. ಇಷ್ಟೇ ಅಲ್ಲದೆ ಜಮೀನ್ದಾರರ ಶೈಲಿಯ ರಾಜಕಾರಣಕ್ಕೆ ಹೆಸರುವಾಸಿಯಾದ ಟಿ.ಬಿ. ಜಯಚಂದ್ರ,
ಹಾಸನದ ಅರಸೀಕೆರೆಯ ಕೆಎಂ ಶಿವಲಿಂಗೇಗೌಡ, ತುಮಕೂರಿನ ಗುಬ್ಬಿ ವಾಸು ಮತ್ತು ಹೊಸಕೋಟೆಯ ಶರತ್ ಬಚ್ಚೇಗೌಡ. ಇನ್ನು ತರೀಕೆರೆ ಶ್ರೀನಿವಾಸ್, ಅನ್ನಪೂರ್ಣ ತುಕಾರಾಂ, ರಘುಮೂರ್ತಿ, ಹೀಗೆ ದೊಡ್ಡ ಲಿಸ್ಟೇ ಇದೆ. ನೀವು ಈ ಇಡೀ ಲಿಸ್ಟ್ ಗಮನಿಸಿದ್ರೆ ಬಹುತೇಕ ನಾಯಕರು ಸಿದ್ದರಾಮಯ್ಯನವರ ಜೊತೆ ನಿಕಟ ಬಾಂಧವ್ಯ ಇರೋರು ಅಥವಾ ಅವ್ರ ಕಡೆ ವಾಲಿರೋರು, ಅಂದ್ರೆ ಸಂಪುಟದಲ್ಲಿ ತಮ್ಮದೇ ಬಣದ ಬಹುಮತ ಇರಬೇಕು ಅನ್ನೋದು ಮಾಜಿ ಸಿಎಂ ಪ್ಲಾನ್. ಈಗ ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಬರ್ಬೋದು, ಅಲ್ಲ ಇಷ್ಟೆಲ್ಲ ತೆರೆಮರೆಯಲ್ಲಿ ನಡೀತಾ ಇದೆ ಅಂದರೆ ಇದನ್ನೇ ಯಾಕೆ ಇಷ್ಟೊಂದು ಸೈಲೆಂಟ್ ಆಗಿ ಇಟ್ಟಿದ್ದಾರೆ, ಇಷ್ಟೊತ್ತಿಗಾಗಲೇ ಅನೌನ್ಸ್ ಮಾಡ್ಬೋದಿತ್ತಲ್ವಾ? ಅದಕ್ಕೆ ಉತ್ತರ ಇಲ್ಲಿದೆ ನೋಡಿ. ಸದ್ಯಕ್ಕೆ ದೇಶಾದ್ಯಂತ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಲೀಕ್ ಹಗರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಪಕ್ಷ ಬೃಹತ್ ಹೋರಾಟಕ್ಕೆ ಕರೆ ನೀಡಿದೆ. ಕರ್ನಾಟಕದಲ್ಲೂ ಕಾಂಗ್ರೆಸ್ ನಾಯಕರು ದಿನಪೂರ್ತಿ ಪ್ರತಿಭಟನೆ, ಧರಣಿಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಈ ಪ್ರತಿಭಟನೆಯ ನಡುವೆ ಸಂಪುಟ ವಿಸ್ತರಣೆ ಅಥವಾ ಡಿಸಿಎಂ ಹುದ್ದೆಗಳ ಬಗ್ಗೆ ಚರ್ಚೆ ಮಾಡಿದ್ರೆ ಜನರಲ್ಲಿ ತಪ್ಪು ಸಂದೇಶ ಹೋಗುತ್ತೆ. ಜನರ ಸಮಸ್ಯೆಯನ್ನ ಬಿಟ್ಟು ಇವರು ಅಧಿಕಾರ ಹಂಚಿಕೆಯಲ್ಲಿ ಬ್ಯುಸಿಯಾಗಿದ್ದಾರೆ ಅಂತ ವಿರೋಧ ಪಕ್ಷಗಳು ಅಟ್ಯಾಕ್ ಮಾಡ್ತವೆ. ಅದಕ್ಕಾಗಿಯೇ ಈಗ ಈ ಎಲ್ಲ ಪ್ರಕ್ರಿಯೆಗಳನ್ನು ತಾತ್ಕಾಲಿಕವಾಗಿ ಪೋಸ್ಟ್ಪೋನ್ ಮಾಡಲಾಗಿದೆ. ಆದರೆ ನೆನಪಿರಲಿ, ಇದು ಕ್ಯಾನ್ಸಲ್ ಆಗಿಲ್ಲ. ನೀಟ್ ಹೋರಾಟದ ಕಾವು ಸ್ವಲ್ಪ ತಣ್ಣಗಾಗ್ತಿದ್ದಂತೆಯೇ ಈ ಸಿದ್ಧ ಸೂತ್ರದ ಅಸಲಿ ಬಾಂಬ್ ಸಿಡಿಯೋದು ಖಂಡಿತ. ಇದಾಗಿತ್ತು ಕರ್ನಾಟಕ ಕಾಂಗ್ರೆಸ್ ಅಂಗಳದಲ್ಲಿ ಸದ್ಯಕ್ಕೆ ತೆರೆಮರೆಯಲ್ಲಿ ನಡೀತಾ ಇರೋ ಬಿಸಿ ಬಿಸಿ ರಾಜಕೀಯ ಲೆಕ್ಕಾಚಾರ. ಒಂದಂತೂ ನಿಜ, ಸಿದ್ದರಾಮಯ್ಯನವರು ತಮ್ಮ ಪ್ರಾಬಲ್ಯವನ್ನ ಮತ್ತಷ್ಟು ಗಟ್ಟಿ ಮಾಡ್ಕೊಳ್ಳೋಕೆ ಇಬ್ಬರು ಹೊಸ ಡಿಸಿಎಂಗಳು ಮತ್ತು ತಮ್ಮ ಬಣದ ನಾಯಕರಿಗೆ ಮಂತ್ರಿ ಪಟ್ಟ ಕಟ್ಟೋಕೆ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಆದರೆ ಇದಕ್ಕೆ ಹೈಕಮಾಂಡ್ ಅಂತಿಮ ಮುದ್ರೆ ಒತ್ತುತ್ತಾ? ಡಿ.ಕೆ. ಶಿವಕುಮಾರ್ ಅವರು ಈ ತಂತ್ರಕ್ಕೆ ಯಾವ ರೀತಿ ಕೌಂಟರ್ ಅಟ್ಯಾಕ್ ಮಾಡ್ತಾರೆ ಅನ್ನೋದನ್ನ ನಾವು ಕಾದ್ ನೋಡಬೇಕಿದೆ. ನಿಮ್ಗೇನನ್ಸುತ್ತೆ? ರಾಜ್ಯಕ್ಕೆ ಇನ್ನೂ ಇಬ್ಬರು ಡಿಸಿಎಂಗಳು ಬೇಕಾ? ಸತೀಶ್ ಜಾರಕಿಹೊಳಿ ಮತ್ತು ಎಂ.ಬಿ. ಪಾಟೀಲ್ ಅವರಿಗೆ ಡಿಸಿಎಂ ಪಟ್ಟ ಕೊಟ್ರೆ ಸರ್ಕಾರ ಮತ್ತಷ್ಟು ಸ್ಟ್ರಾಂಗ್ ಆಗುತ್ತಾ ಅಥವಾ ಡಿ.ಕೆ.ಶಿ ಅವರ ಪ್ರಭಾವ ಕಮ್ಮಿ ಆಗುತ್ತಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೇ ಇದ್ರೂ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇಂತಹದೇ ಆಸಕ್ತಿಕರ ಇನ್ಸೈಡ್ ಪೊಲಿಟಿಕಲ್ ಅಪ್ಡೇಟ್ಗಳಿಗಾಗಿ ನಮ್ಮ ವಾರ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ. ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಎಲ್ಲ ಡಿಸ್ಟ್ರಿಕ್ಟ್ ರಿವ್ಯೂ ಮಾಡ್ತಾ ಇದ್ದೀವಿ. ಬರೋಕ್ಕೆ ಸಂಡೇ ಇದೆಯಾ, ಪೊಲೀಸ್ ಸಂಡೇ ಇದೆಯಾ, ಡಿ.ಸಿ ಸಂಡೇ ಇದೆಯಾ, ಸೊ ನಮ್ಗೆ ಯಾವುದು ಸರ್ಕಾರದ ಮಂತ್ರಿಗಳ ಸಂಡೇ ಇದೆಯಾ, 24 hours ವರ್ಕ್. ಸೊ ಅದಕ್ಕೆ ಸಂಡೇ ಆದರೂ ಕೂಡ ಇಟ್ಟಿದ್ದೀನಿ. ಅದಾದಮೇಲೆ ಸಾಯಂಕಾಲ ಸ್ಪೆಷಲ್ ಕ್ಯಾಬಿನೆಟ್ ಮೊದಲ ವಿಚಾರನೇ ನಾನು ಕರೆದಿದ್ದೀನಿ. ಸೊ ಎಲ್ಲರಿಗೂ ಆದಮೇಲೆ ಏನೆಲ್ಲ ಮಾಡ್ಬೋದು ಅಂತ ಈಗಾಗಲೇ ನಾನು ಪ್ರತಿ ತಾಲೂಕು ಕೂಡ 1 ಕೋಟಿ ರೂಪಾಯಿ ಕುಡಿಯೋ ನೀರಿಗೆಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಅದಕ್ಕೆಲ್ಲ ಹೇಳಿದ್ದೀನಿ.